ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಲಸಂದೆ ಬೀಜದ ಗ್ರೇವಿಯನ್ನು ಮಾಡ್ತಾಯಿದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಾನು 1/4 ಕಿಲೋ ಅಲಸಂದೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ನೀರು ದೋಸೆಗೆ ಮಾಡ್ತಾಯಿದ್ದೇನೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ. ನೆನೆಸಿಟ್ಟುಕೊಂಡಿರುವಂತಹ ಅಲಸಂದೆ ಬೀಜ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಹಾಗೆ 3 ಮೆಣಸಿನಕಾಯಿ, ಹಾಗೆ 2 ನೀರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಕಾಯಲ್ಲಿ ಅರ್ಧ ಗಡಿ ಆಗುವಷ್ಟು ಕಾಯನ್ನು ನಾನು ಈ ರೀತಿ ತುರಿದಿಟ್ಟುಕೊಂಡಿದ್ದೇನೆ. ಇದನ್ನು ನಾವು ಮಿಕ್ಸಿ ಮಾಡಿ ಅದರ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ಬೇಕು. ಮತ್ತು ಎಣ್ಣೆ, ಇಷ್ಟು ಸಾಮಗ್ರಿಗಳು ಬೇಕು ನಮಗೆ ಅಲಸಂದೆ ಬೀಜದ ಗ್ರೇವಿಯನ್ನು ಮಾಡಲಿಕ್ಕೆ. ನಾನೀಗ ಕಾಯಿ ಹಾಲನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಇಷ್ಟು ಕಾಯಿ ಹಾಲು ಬೇಕು, ದಪ್ಪವಾಗಿಯೇ ಬೇಕು. ತುಂಬ ತೆಳು ಹಾಲು ತೆಗಿಲಿಕ್ಕೆ ಇಲ್ಲ, ದಪ್ಪವಾಗಿರೋ ಹಾಲೇ ಬೇಕು. ಈಗ ಒಂದು ಕುಕ್ಕರ್ ತೆಗೆದುಕೊಳ್ಳುವ. ಕುಕ್ಕರಿಗೆ ನಾವು ಅಲಸಂದೆ ಬೀಜವನ್ನು ಫಸ್ಟ್ ಹಾಕುವ. ಅಲಸಂದೆ ಬೀಜ ಹಾಕಿ ಅದ ನಂತರ ನೀರುಳ್ಳಿಯನ್ನು ಹಾಕುವ. ಹಾಗೆ ಅದಕ್ಕೆ ಟೊಮೆಟೊವನ್ನು ಹಾಕುವ. ಅದಕ್ಕೆ ಕಾಯಿ ಮೆಣಸನ್ನು ಹಾಕುವ, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕುವ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತು ಅದಕ್ಕೆ 2 ಅಥವಾ 1.5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಚೆನ್ನಾಗಿ ಮಿಶ್ರಣ ಆಗಬೇಕು. ಹಾಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನಾವು 1 ರಿಂದ 1.5 ಲೋಟದಷ್ಟು ನೀರನ್ನು ಹಾಕಬೇಕು. 1.5 ಲೋಟ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಅದನ್ನು 2 ವಿಜಿಲ್ ತೆಗೆದರೆ ಸಾಕಾಗ್ತದೆ. 2 ರಿಂದ ಜಾಸ್ತಿ ವಿಜಿಲ್ ತೆಗೆಯೋದು ಬೇಡ, ಯಾಕಂದರೆ ಅದು ತುಂಬಾ ಮೆತ್ತಗೆ ಆಗಿ ಹೋಗ್ತದೆ. ಅದರಿಂದ 2 ವಿಜಿಲ್ ತೆಗೆದರೆ ಸಾಕು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ನಾನು ಯಾವುದಾದ್ರೂ ನೀರು ದೋಸೆ, ಹೀಗೆ ಇಡ್ಲಿ, ಯಾವುದೇ ತಿಂಡಿ ಮಾಡಿದರೂ ಸಹ ಈ ಗ್ರೇವಿ ಮಾಡ್ತೇನೆ. ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿ 2 ವಿಶಿಲ್ ಆಗಿದೆ. 2 ವಿಶಿಲ್ ಆದ ನಂತರ ಹೀಗೆ ಆಗಿದೆ ನೋಡಿ. ಇದನ್ನು ನಾವು ಈಗ ಸೌಂಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುತ್ತಾ ಇದನ್ನು 1/4 ಭಾಗ ಆಗುವಷ್ಟು ಅದನ್ನು ನಾವು ಸೌಂಟಿನಲ್ಲೇ ಸ್ಮ್ಯಾಶ್ ಮಾಡಬೇಕು. ಬೇರೆ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡುವ ಅಗತ್ಯ ಇಲ್ಲ, ಹಾಗೆ ಮೆತ್ತಗೆ ಆಗಿರ್ತದೆ ಅದು. ಆಗ ನಾವು ಹೀಗೆ ನೋಡಿ, ಹೀಗೆ ಸ್ಮ್ಯಾಶ್ ಮಾಡಿದರೆ ಸಾಕಾಗ್ತದೆ. 3/4 ಭಾಗದಷ್ಟು ಅಲಸಂದೆ ಬೀಜ ಹಾಗೆ ಇರಬೇಕು. 1/4 ಭಾಗ ಆಗುವಷ್ಟು ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕು. 1/4 ಭಾಗ ಅಷ್ಟು ಸ್ಮ್ಯಾಶ್ ಮಾಡಿದರೆ ನಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತದೆ ಅಂತ. ಹಾಗೆ ಇದನ್ನು ಸ್ಮ್ಯಾಶ್ ಮಾಡಿ ಆಗಿದೆ ನೋಡಿ. ಈಗ ಇಷ್ಟು ಸ್ಮ್ಯಾಶ್ ಆದರೆ ಸಾಕು, ತುಂಬ ಸ್ಮ್ಯಾಶ್ ಮಾಡಲಿಕ್ಕೆ ಇಲ್ಲ. ಈಗ ಇದಕ್ಕೆ ತೆಗೆದಿಟ್ಟುಕೊಂಡಿರುವಂತಹ ಕಾಯಿ ಹಾಲನ್ನು ಸೇರಿಸುವ. ಇದಕ್ಕೆ ಈ ಟೈಮಿಗೆ ಕಾಯಿ ಹಾಲನ್ನು ಸೇರಿಸೋದು. ಈಗ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾವು ಕಾಯಿ ಹಾಲು ಎಷ್ಟು ತೆಗೆದಿಟ್ಟುಕೊಂಡಿರ್ತೇವೋ ಅಷ್ಟನ್ನು ನಾವು ಇದಕ್ಕೆ ಸೇರಿಸೋದು. ಆದರೆ ತುಂಬ ನೀರಾಗಿ ತೆಗೆದಿಟ್ಟುಕೊಳ್ಳಿಕ್ಕಿಲ್ಲ. ನಾನು ಇಷ್ಟು ದೊಡ್ಡ ಬೌಲಲ್ಲಿ ಕಾಯಿ ಹಾಲು ನೀರನ್ನು ತೆಗೆದಿಟ್ಟುಕೊಂಡಿದ್ದೆ. ಅದನ್ನು ಈಗ ಸೇರಿಸಿ ಮಿಕ್ಸ್ ಮಾಡಿ ಈಗ ನಾವು ಒಲೆಯ ಮೇಲೆ ಇಡುವ. ಇದನ್ನು 5 ರಿಂದ 6 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸುವ. ಹಾಗೆ ಇದಕ್ಕೆ ಖಾರ ಬೇಕು, ಜಾಸ್ತಿ ಖಾರ ಬೇಕು ಅಂತ ಆದರೆ ಇದಕ್ಕೆ ನೀವು ಮೆಣಸಿನ ಹುಡಿಯನ್ನು ಸೇರಿಸ್ಬೋದು. ನಾನು ಸೇರಿಸ್ತಾ ಇಲ್ಲ, ಯಾಕೆ ಅಂದರೆ ನಾನು ಹಾಕಿರುವ ಹಸಿಮೆಣಸಿನಕಾಯಿಯ ಖಾರನೇ ನನಗೆ ಸಾಕಾಯಿತು ಅಂತ ಅನ್ನಿಸ್ತು. ಅದಕ್ಕೆ ನಾನು ಸೇರಿಸ್ತಾ ಇಲ್ಲ. ಹಾಗೆಯೇ ನೀವು ಉಪ್ಪು ಕಡಿಮೆ ಆಗಿದ್ದರೆ ನೋಡಿ ನೀವು ಉಪ್ಪನ್ನು ಸೇರಿಸಿ. ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೈಡಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಮುಂದೆ ಒಳ್ಳೆ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ನೀವು ಸಹ ನೋಡಿ, ಟ್ರೈ ಮಾಡಿ. ಇದನ್ನೊಮ್ಮೆಗೆ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗ್ತದೆ. ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ. ತುಂಬ ಖಾರ ಮಾಡೋದು ಬೇಡ, ಆವಾಗ ಮಕ್ಕಳು ಸಹ ನೀರು ದೋಸೆ ಆಗಿರ್ಬೋದು, ಇಡ್ಲಿ, ಅದರ ಜೊತೆ ಚಪಾತಿ, ಅದರ ಜೊತೆಗೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದಕ್ಕೆ ತುಂಬ ಟೈಮ್ ಬೇಕು ಅಂತೇನಿಲ್ಲ, 15 ಮಿನಿಟ್ಸ್ ಒಳಗಡೆ ಬೇಗ ಮಾಡಿ ಆಗ್ತದೆ. ಈಗ ಇದು ಕುದ್ದಿರೋದು ಸಾಕು. ಹಾಗೆ ಇದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ
ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ ಗ್ರೇವಿ. ತುಂಬಾ ಚೆನ್ನಾಗಿದೆ ಗ್ರೇವಿ ಇದು. ಇಷ್ಟು ತಿಕ್ಕಾಗಿ ಬಂದರೆ ಸಾಕಾಗ್ತದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದೋಸೆ ಹಾಗೆ ಇಡ್ಲಿ ಚಪಾತಿಗೆ ಎಲ್ಲ ಚಟ್ನಿ ಸಾಂಬಾರು ಅದೇ ಒಂದೇ ಥರ ಮಾಡಿ ಬೋರ್ ಆಗಿದ್ದರೆ ಈ ಥರ ಟ್ರೈ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಆಗಿರ್ಬೋದು, ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗುವಂತಹ ಒಂದು ಗ್ರೇವಿ ಇದು. ಇದೇ ಥರ ತುಂಬ ಗ್ರೇವಿಗಳಿದೆ. ನಾನು ಮುಂದೆ ಬರುವ ವೀಡಿಯೋಸ್ಗಳಲ್ಲಿ ಅದನ್ನು ಗ್ರೇವಿಯನ್ನು ನಾನು ಶೇರ್ ಮಾಡ್ತೇನೆ. ನೀವು ಇದನ್ನು ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೆ ಹೇಳಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಗ್ರೇವಿಯ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ರುಚಿಯಾದ ಗ್ರೇವಿಯನ್ನು ರೆಡಿ ಮಾಡ್ಬೋದು. ಹಾಗೆ ಕಡಿಮೆ ಸಮಯನೂ ಸಹ ತಗೊಳ್ತದೆ. ತುಂಬ ಜಾಸ್ತಿ ಟೈಮೆಲ್ಲ ತಗೊಂಡು ಮಾಡಬೇಕಂತ ಏನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.